ಹಾಯ್ ಬ್ಯೂಟಿಫುಲ್ ಫ್ರೆಂಡ್ಸ್. ಶಿವಶಕ್ತಿ ಯಾತ್ರೆಯ 4ನೇ ಹಂತ ಡಾರ್ಕ್ ನೈಟ್ ಆಫ್ ದ ಸೋಲ್. ಡಾರ್ಕ್ ನೈಟ್ ಆಫ್ ದ ಸೋಲ್ ಅಂದರೆ ನಿಮ್ಮ ಆತ್ಮದ ಶುದ್ಧೀಕರಣದ ಸಮಯ ಇದಾಗಿರುತ್ತೆ. ಈ ಹೋಲ್ ಜರ್ನಿನಲ್ಲಿ ಡಾರ್ಕ್ ನೈಟ್ ಆಫ್ ದ ಸೋಲ್ ಸ್ಟೇಜಲ್ಲಿ ತುಂಬಾ ಕಷ್ಟಗಳನ್ನ ಎದುರಿಸಬೇಕಾಗತ್ತೆ. ಕೆಲವೊಬ್ಬರು ಸೂಸೈಡ್ ಅಟೆಂಪ್ಟ್ ಕೂಡ ಮಾಡಿರಬಹುದು. ಅಷ್ಟೊಂದು ಕ್ರಿಟಿಕಲ್ ಆಗಿರುತ್ತೆ ಈ ಸ್ಟೇಜ್. ಯಾಕೆ ಅಂದರೆ ಈ ಟೈಮಲ್ಲಿ ಕಂಪ್ಲೀಟಾಗಿ ಸೋಲ್ನ ಪ್ಯೂರಿಫೈ ಮಾಡ್ತಿರ್ತಾರೆ. ಇದರಿಂದ ಅವ್ರು ಇಲ್ಲಿ ತನಕ ಮಾಡಿರುವಂತಹ ಎಲ್ಲ ಕರ್ಮಗಳು ಒಂದೊಂದಾಗಿ ಸರ್ಫೇಸ್ ಆಗೋದಕ್ಕೆ ಶುರು ಆಗಿರುತ್ತೆ. ಡಿವೈನ್ ಫೆಮಿನೈನ್ಸ್ ಲೈಫಲ್ಲಿ ಮೊದಲಿಂದನೂ ಪ್ರಾಬ್ಲಮ್ಸ್ ಇರುತ್ತೆ, ಆದರೆ ಎಲ್ಲದನ್ನು ಫೇಸ್ ಮಾಡ್ಕೊತಾ ಬಂದಿರ್ತಾರೆ. ಆದರೆ ರನ್ನರ್ ಚೇಸರ್ ಫೇಸಲ್ಲಿ ಆ ಪ್ರಾಬ್ಲಮ್ಸ್ಗಳು ಇನ್ನೂ ಜಾಸ್ತಿ ಆಗ್ತಾ ಬಂದಿರುತ್ತೆ. 3Dಯಲ್ಲಿ ರನ್ನರ್ ಚೇಸರ್ ಫೇಸು ಕ್ಲೋಸ್ ಆಗ್ತಾ ಇರಬೇಕಾದ್ರೆ ಡಾರ್ಕ್ ನೈಟ್ ಆಫ್ ದ ಸೋಲು ಕ್ರಿಯೇಟ್ ಆಗ್ತಾ ಇರುತ್ತೆ. ಈ ಟೈಮಲ್ಲಿ ಡಿವೈನ್ ಫೆಮಿನೈನ್ಸ್ಗೆ ತುಂಬ ಪೀಕಲ್ಲಿ ಪ್ರಾಬ್ಲಮ್ಸ್ಗಳು ಕ್ರಿಯೇಟ್ ಆಗ್ತಾ ಬಂದಿರುತ್ತೆ. ಆ್ಯಂಡ್ ಡಾರ್ಕ್ ನೈಟ್ ಆಫ್ ದ ಸೋಲ್ ಇವರಿಗೇ ಮೊದಲು ಎಕ್ಸ್ಪೀರಿಯೆನ್ಸ್ ಆಗ್ತಾ ಬರುತ್ತೆ. ಯಾವ ಥರ ಈ ಟೈಮಲ್ಲಿ ಎಕ್ಸ್ಪೀರಿಯೆನ್ಸ್ ಆಗ್ತಾ ಬರುತ್ತೆ ಡಿವೈನ್ ಫೆಮಿನೈನ್ಸ್ಗೆ ಅಂದರೆ, ಅವ್ರ ಸುತ್ತಮುತ್ತ ಇರೋ ಪ್ರತಿಯೊಬ್ಬರೂ ಅವ್ರು ತಪ್ಪಿಲ್ಲದೆ ಇದ್ರೂ ಅವ್ರನ್ನ ಬ್ಲೇಮ್ ಮಾಡೋದಕ್ಕೆ ಶುರು ಮಾಡಿರ್ತಾರೆ. ನೆಕ್ಸ್ಟು ಇವರಿಗೆ ಫ್ರೆಂಡ್ಸ್ಗಳು ಮೊದಲಿಂದನೇ ಕಮ್ಮಿ ಇರ್ತಾರೆ. ಈ ಪೀಕ್ ಟೈಮಲ್ಲಿ ಫ್ರೆಂಡ್ಸ್ಗಳು ಕೂಡ ಒಬ್ಬೊಬ್ಬರಾಗಿ ವಿತೌಟ್ ರೀಸನ್ ಡಿಸ್ಕನೆಕ್ಟ್ ಆಗ್ತಾ ಹೋಗ್ತಾರೆ. ನೆಕ್ಸ್ಟು ಫ್ಯಾಮಿಲಿ ಮೆಂಬರ್ಸು ಇಷ್ಟು ದಿನ ಸಪೋರ್ಟ್ ಮಾಡ್ತಿದ್ದವರು ಈ ಸಮಯದಲ್ಲಿ ಸಪೋರ್ಟ್ ಮಾಡೋದನ್ನು ನಿಲ್ಲಿಸಿ ಟ್ರಿಗರ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಆ್ಯಂಡ್ ಮನೇಲಿ ಬೇರೆ ಯಾವುದೇ ಪ್ರಾಬ್ಲಮ್ಸ್ಗಳು ಕ್ರಿಯೇಟ್ ಆದರೂ ನಿಮ್ಮಿಂದನೇ ಆಗಿದ್ದು ಅಂತ ಬ್ಲೇಮ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೆಕ್ಸ್ಟು ಕಾರ್ಮಿಕ್ ಪೀಪಲ್ಸ್ ಅಥವಾ ಥರ್ಡ್ ಪಾರ್ಟಿ ಕೂಡ ನಿಮ್ಮನ್ನು ಟ್ರಿಗರ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಮತ್ತು ನಿಮಗೆ ರಾತ್ರಿ ಹೊತ್ತು ಬೀಳುವಂತಹ ಕನಸುಗಳು ತುಂಬ ಭಯಂಕರವಾಗಿರುತ್ತೆ, ವಿವಿಡ್ ಡ್ರೀಮ್ಸ್ ಆಗಿರುತ್ತೆ. ನೆಕ್ಸ್ಟು ನೀವು ಜಾಬ್ ಹೋಗ್ತಿದ್ರೆ ಜಾಬ್ ರಿಸೈನ್ ಮಾಡುವಂತಹ ಸಂದರ್ಭ ಕ್ರಿಯೇಟ್ ಆಗ್ಬೋದು. ಒಂದು ಆಫೀಸಲ್ಲಿ ಪ್ರಾಬ್ಲಮ್ ಇರ್ಬೋದು ಅಥವಾ ಮನೇಲಿ ಪರ್ಮಿಷನ್ ಕೊಡದೇ ಇರಬಹುದು ನೀವು ಹೋಗೋದಕ್ಕೆ. ನೀವೇನಾದರೂ ಸ್ಟೂಡೆಂಟ್ ಆಗಿದ್ದರೆ ಈ ಸಂದರ್ಭದಲ್ಲಿ ಇನ್ಕಂಪ್ಲೀಟ್ ಸ್ಟಡೀಸ್ ಆಗಿರುತ್ತೆ. ಮತ್ತು ಹೆಲ್ತ್ ಇಶ್ಯೂಸ್ ಜಾಸ್ತಿ ಆಗ್ತಾ ಬಂದಿರುತ್ತೆ. ಈ ಸಮಯದಲ್ಲಿ ನಿಮ್ಮ ಫ್ಯಾಮಿಲಿಯವರು ಕೂಡ ಯಾವುದಾದ್ರೂ ಪ್ರಾಬ್ಲಮ್ಸ್ನ ಫೇಸ್ ಮಾಡಬೇಕಾಗತ್ತೆ. ಮತ್ತು ಸೊಸೈಟಿ ಕರ್ಜ್ ಆಗುತ್ತೆ. ಸೊಸೈಟಿಲಿ ನಿಮಗೆ ಯಾರು ಮರ್ಯಾದೆ ಕೊಡದೇ ಇರೋ ಥರ ಸಿಚುವೇಶನ್ ಕ್ರಿಯೇಟ್ ಆಗ್ಬೋದು. ಮತ್ತು ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಸಿರ್ಬಹುದು. ನೆಗೆಟಿವ್ ಎನರ್ಜೀಸ್ನ ನೈಟ್ ಟೈಮಲ್ಲಿ ಜಾಸ್ತಿ ಎಕ್ಸ್ಪೀರಿಯೆನ್ಸ್ ಮಾಡಬಹುದು. ಈ ಎಕ್ಸ್ಪೀರಿಯೆನ್ಸಿಂದ ಮತ್ತು ಫ್ಯೂಚರ್ ಟೆನ್ಷನಿಂದ ರಾತ್ರಿ ಇಡೀ ನಿದ್ದೆ ಬರದೇ ಇರೋಂತಹ ಸಮಯ ಇದಾಗಿರಬಹುದು. ಮತ್ತು ಪ್ಯಾನಿಕ್ ಅಟ್ಯಾಕ್ ಕೂಡ ಆಗಿರಬಹುದು. ನೆಕ್ಸ್ಟು ಸ್ಲೀಪಿಂಗ್ ಪ್ಯಾರಲೈಸಿಸ್ ಆಗಬಹುದು. ನೆಕ್ಸ್ಟು ಕೆಲವೊಬ್ಬರಿಗೆ ಅಸ್ಟ್ರಲ್ ಟ್ರಾವೆಲ್ ಕೂಡ ಎಕ್ಸ್ಪೀರಿಯೆನ್ಸ್ ಆಗಬಹುದು. ನೆಕ್ಸ್ಟು ನಿಮ್ಮ ಮನೆಯಲ್ಲಿ ಫೋರ್ಸ್ ಮಾಡ್ತಿರ್ತಾರೆ ಮ್ಯಾರೇಜ್ ಆಗಿ ಅಂತ. ನಿಮ್ಮ ಸುತ್ತಮುತ್ತ ಇರೋ ಜನ ಕೂಡ ನಿಮ್ಮನ್ನು ಟ್ರಿಗರ್ ಮಾಡ್ಬೋದು ಮ್ಯಾರೇಜ್ ವಿಷಯದಲ್ಲಿ. ಫೈನಲ್ ಆಗಿ ನಿಮಗೆ ಯಾವುದೇ ಪ್ರಾಬ್ಲಮ್ಸ್ ಬಂದರೂ ಅದಕ್ಕೆ ಸೊಲ್ಯೂಷನ್ ಸಿಗ್ತಿರೋದಿಲ್ಲ. ಯಾವುದೇ ಕಾರಣಕ್ಕೂ ಹೋಪ್ಸ್ ಇರೋದಿಲ್ಲ ನಿಮ್ಮ ಲೈಫಲ್ಲಿ. ಎಲ್ಲ ಕಡೆಯಿಂದನೂ ಫೇಲ್ಡ್ ಸಿಚುಯೇಷನ್ ಬಂದಿರುತ್ತೆ ನಿಮ್ಮ ಲೈಫಲ್ಲಿ. ಸೊ ಸುತ್ತಮುತ್ತ ಅವ್ರಿಗೆ ಕತ್ಲು ಕವಿದಂತೆ ಆಗಿರುತ್ತೆ. ಯಾವ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೋಬೇಕು ಅಂತಲೂ ಗೊತ್ತಾಗ್ತಿರಲ್ಲ, ಎಲ್ಲಿಗೆ ಹೋಗಬೇಕು ಯಾವ ದಾರಿ ಅಂತಲೂ ಅವರಿಗೆ ಕಾಣಿಸ್ತಾ ಇರೋದಿಲ್ಲ. ಇಂಥ ಸಂದರ್ಭದಲ್ಲಿ ಡಿವೈನ್ ಮಸ್ಕುಲೈನ್ನ ಡಿವೈನ್ ಫೆಮಿನೈನ್ಸು ಅಪ್ರೋಚ್ ಮಾಡಿದಾಗ ಡಿವೈನ್ ಮಸ್ಕುಲೈನ್ ಕಂಪ್ಲೀಟಾಗಿ ರಿಜೆಕ್ಟ್ ಮಾಡ್ತಾರೆ. ಆ್ಯಂಡ್ ಡಿವೈನ್ ಮಸ್ಕುಲೈನ್ ಥರ್ಡ್ ಪಾರ್ಟಿನ ಅಕ್ಸೆಪ್ಟ್ ಮಾಡ್ತಾರೆ. ಎಲ್ಲಿ ತನಕ ಡಿವೈನ್ ಮಸ್ಕುಲೈನು ಕಂಪ್ಲೀಟಾಗಿ ಶಟ್ ಡೌನ್ ಆಗಿರಲ್ಲ ಅಲ್ಲಿ ತನಕ ಡಿವೈನ್ ಫೆಮಿನೈನ್ಸು ಹೇಗಾದರೂ ಹೋರಾಡ್ತಿರ್ತಾರೆ. ಯಾವಾಗ ಡಿವೈನ್ ಮಸ್ಕುಲೈನ್ ರಿಜೆಕ್ಟ್ ಮಾಡ್ತಾರೆ, ಥರ್ಡ್ ಪಾರ್ಟಿನ ಅಕ್ಸೆಪ್ಟ್ ಮಾಡ್ತಾರೆ, ಅಲ್ಲಿಗೆ ಅವರಿಗೆ ಸೋಲ್ ಶಾಕ್ ಆಗುತ್ತೆ. ಸೋಲ್ ಲೆವೆಲಲ್ಲಿ ಅವರು ಅಳೋದಕ್ಕೆ ಶುರು ಮಾಡ್ತಾರೆ. ತುಂಬ ಡೀಪಾಗಿ ಡಿಪ್ರೆಷನಿಗೆ ಹೋಗಬಹುದು. ನಾವು ಯಾಕೆ ಬದುಕಿದ್ದೀವಿ ಅಂತ ಅನ್ನಿಸ್ಬಹುದು. ನನಗೆ ಯಾಕೆ ಹಿಂಗಾಯಿತು ಅಂತ ಎವ್ರಿಡೇ ಕೊರಗ್ತಾ ಇರ್ತಾರೆ. ಹೊರ್ಗಡೆನೂ ಯಾರ ಜೊತೆಗೂ ಏನು ಹೇಳ್ಕೊಳ್ಳೋದಕ್ಕೆ ಆಗ್ತಿರೋದಿಲ್ಲ. ಆ್ಯಂಡ್ ತಮ್ಮನ್ನು ತಾವು ಯಾವಾಗಲೂ ಕ್ವಶನ್ ಮಾಡಿಕೊಂಡು ಅಳ್ತಾನೇ ಇರ್ತಾರೆ. ಆ್ಯಂಡ್ ನೆಕ್ಸ್ಟು ಡಿವೈನಿಗೆ ಕ್ವಶನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಡಿವೈನ್ ಅಂತ ಹೇಳ್ಕೊಂಡು ಅಳ್ತಾನೇ ಇರ್ತಾರೆ. ತಮ್ಮನ್ನು ತಾವು ಕ್ವಶನ್ ಮಾಡಿಕೊಂಡು ಅಳ್ತಾನೇ ಇರ್ತಾರೆ. ಸೊ ಈ ಸಿಚುಯೇಷನಿಗೆ ಬಂದಾಗ ಡಾರ್ಕ್ ನೈಟ್ ಆಫ್ ದ ಸೋಲು ಎಂಡ್ ಆಗುತ್ತೆ. ಇಷ್ಟೋ ತನಕ ಹೇಳಿರೋ ಪಾಯಿಂಟ್ಸಲ್ಲಿ ಯಾವುದು ನಿಮ್ಮ ಲೈಫಲ್ಲಿ ಅಪ್ಲೈ ಆಗುತ್ತೆ ಅದನ್ನು ತಗೊಳ್ಳಿ. ಯಾಕೆಂದರೆ ಎಲ್ಲರೂ ಲೈಫು ಸೇಮ್ ಇರೋದಿಲ್ಲ. ಒಬ್ಬೊಬ್ಬರು ಪ್ರಾಬ್ಲಮ್ಸು ಒಂದೊಂದು ಥರ ಇರುತ್ತೆ. ಅವರವರ ಕರ್ಮಗಳಿಗನುಸಾರವಾಗಿ ಅವರಿಗೆ ಸಿಚುಯೇಷನ್ ಕ್ರಿಯೇಟ್ ಆಗಿರುತ್ತೆ. ಮತ್ತು ಡಿವೈನ್ ಮಸ್ಕುಲೈನ್ ಡಾರ್ಕ್ ನೈಟ್ ಆಫ್ ದ ಸೋಲ್ ಫೇಸ್ ಮಾಡಬೇಕಾದ್ರೂ ಕೂಡ ಡಿವೈನ್ ಫೆಮಿನೈನ್ಸ್ಗೆ ಎಫೆಕ್ಟ್ ಆಗ್ತಾ ಬರುತ್ತೆ. ಸೊ ಡಿವೈನ್ ಫೆಮಿನೈನ್ಸ್ಗೆ ಡಬಲ್ ಟೈಮ್ ಡಾರ್ಕ್ ನೈಟ್ ಆಫ್ ದ ಸೋಲ್ ಸಿಚುಯೇಷನ್ ಕ್ರಿಯೇಟ್ ಆಗುತ್ತೆ. ಆದರೆ ಸೆಕೆಂಡ್ ಟೈಮ್ ಅಷ್ಟಾಗಿ ಪರಿಣಾಮ ಬೀರೋದಿಲ್ಲ. ಯಾಕೆಂದರೆ ಈಗ ಆಲ್ರೆಡಿ ಡಿವೈನ್ ಫೆಮಿನೈನ್ಸು ಇನ್ವೋಕ್ ಮಾಡೋದ್ರ ಮೂಲಕ ತಮ್ಮ ಎನರ್ಜೀಸ್ನ ಈಸಿಯಾಗಿ ಬ್ಯಾಲೆನ್ಸ್ ಮಾಡ್ತಿರ್ತಾರೆ.
ಇದರಿಂದ ಡಿವೈನ್ ಮಸ್ಕುಲೈನ್ ಕೂಡ ಅವರ ಡಾರ್ಕ್ ನೈಟ್ ಆಫ್ ದ ಸೋಲಲ್ಲಿ ತುಂಬ ಈಸಿಯಾಗಿ ಈ ಸ್ಟೇಜಿಂದ ಹೊರಗಡೆ ಬರ್ತಾರೆ. ಈ ಸ್ಟೇಜಲ್ಲಿ ಡಿವೈನ್ ಫೆಮಿನೈನ್ಸು 6 ಮಂತ್ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು, 12 ಮಂತ್ಸ್ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು, ಕೆಲವೊಬ್ಬರಿಗೆ 2 ಇಯರ್ಸ್ ಕೂಡ ಎಕ್ಸ್ಪೀರಿಯೆನ್ಸ್ ಆಗಬಹುದು. ಎಲ್ಲಿ ತನಕ ಡಿವೈನ್ ಫೆಮಿನೈನ್ಸು ಡಾರ್ಕ್ ನೈಟ್ ಆಫ್ ದ ಸೋಲ್ ಎಕ್ಸ್ಪೀರಿಯೆನ್ಸ್ ಮಾಡಿರೋದಿಲ್ಲ ಅಲ್ಲಿ ತನಕ ಈ ಜರ್ನಿ ಬಗ್ಗೆನೂ ಅವರಿಗೆ ಯಾವುದೇ ಥರ ಇನ್ಫಾರ್ಮೇಷನ್ ಸಿಕ್ಕಿರೋದಿಲ್ಲ. ಯಾವಾಗ ಅವರು ಡಾರ್ಕ್ ನೈಟ್ ಆಫ್ ದ ಸೋಲ್ ಎಕ್ಸ್ಪೀರಿಯೆನ್ಸ್ ಮಾಡ್ತಾರೆ ಅದ್ರ ನೆಕ್ಸ್ಟು ಡಿವೈನಲ್ಲಿ ಕ್ವಶನ್ಗಳನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ. ಆಗ ಈ ಜರ್ನಿ ಬಗ್ಗೆ ಡಿವೈನ್ ರಿವೀಲ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಆ್ಯಂಡ್ ಈ ಜರ್ನಿ ಬಗ್ಗೆ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಅವರಿಗೆ ಕಂಪ್ಲೀಟಾಗಿ ಈಗೋ ಡೆತ್ ಆಗಿರುತ್ತೆ. ಎಲ್ಲ ಕಡೆಯಿಂದ ಸೋತಿರುವಂತಹ ಅನುಭವ ಇದಾಗಿರುತ್ತೆ. ತುಂಬ ಆ್ಯಂಗ್ಸೈಟಿ ಆಗ್ತಾ ಇರುತ್ತೆ ಆ್ಯಂಡ್ ಯಾವಾಗಲೂ ತುಂಬ ಡಿಪ್ರೆಷನಲ್ಲಿ ಇರ್ತಾರೆ. ಇಂಥ ಸಿಚುಯೇಷನ್ನು ನಾರ್ಮಲ್ ಪೀಪಲ್ಸ್ಗೆ ಬಂದಾಗ ಕ್ವಿಟ್ ಮಾಡ್ತಾರೆ. ಆದರೆ ಡಿವೈನ್ ಚೂಸ್ ಮಾಡಿರೋ ವ್ಯಕ್ತಿಗಳು ಮಾತ್ರ ಈ ದಾರಿಯಲ್ಲಿ ನಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಈ ಸ್ಟೇಜಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಿರೋದೆಲ್ಲ ಯಾವುದು ಪನಿಷ್ಮೆಂಟ್ ಅಲ್ಲ. ಅದೆಷ್ಟು ಕಷ್ಟಗಳನ್ನ ನೀವು ಸಹಿಸ್ಕೊಂಡಿರ್ತೀರಾ, ಅದೆಷ್ಟು ಸಾರಿ ನೀವು ಹತ್ತಿರ್ತೀರಾ, ಆ ಪ್ರತಿಯೊಂದು ಕಣ್ಣೀರಿಗೂ ಅರ್ಥ ಇರುತ್ತೆ. ಈ 3Dಯಲ್ಲಿ ಸಿಗೋದು ಯಾವುದು ಪರ್ಮನೆಂಟ್ ಆಗಿರೋದಿಲ್ಲ. ಆ ಸತ್ಯನ ನಿಮಗೆ ತಿಳಿಸ್ಬೇಕಾಗಿರುತ್ತೆ. ಇದೆಲ್ಲ ಮೋಹಮಾಯ ಆಗಿರುತ್ತೆ. ಫೈನಲ್ ಆಗಿ ನೀವು ಯಾವಾಗ ಡಾರ್ಕ್ ನೈಟ್ ಆಫ್ ದ ಸೋಲ್ನ ಕಂಪ್ಲೀಟಾಗಿ ಎಕ್ಸ್ಪೀರಿಯೆನ್ಸ್ ಮಾಡ್ತೀರಾ, ನಂತರ ನೀವು ಅಳೋದಕ್ಕೆ ಶುರು ಮಾಡ್ತೀರಾ. ಫ್ರೀಕ್ವೆಂಟ್ಲಿ ಡಿವೈನ್ ಜೊತೆ ಕ್ವಶನ್ಸನ್ನು ಕೇಳೋದಕ್ಕೆ ಶುರು ಮಾಡ್ತೀರಾ. ಆ ಸಮಯದಲ್ಲಿ ನಿಮಗೆ ಡಿವೈನ್ ಗೈಡೆನ್ಸ್ ಸಿಗ್ತಾ ಬರುತ್ತೆ. ಅಂದರೆ ಫ್ರೀಕ್ವೆಂಟ್ಲಿ ಏಂಜಲ್ ನಂಬರ್ಸು, ಕೆಲವೊಂದು ಸಿಂಬಲ್ಸು, ಸ್ಪಿರಿಚುವಲ್ ಬರ್ಡ್ಸ್ ಆ್ಯಂಡ್ ಅನಿಮಲ್ಸ್ಗಳು ನಿಮಗೆ ಜಾಸ್ತಿ ಕಾಣಿಸೋದಕ್ಕೆ ಶುರು ಆಗುತ್ತೆ. ಆ್ಯಂಡ್ ನಿಮಗೆ ಡ್ರೀಮ್ಸಲ್ಲಿ ಕೂಡ ಕೆಲವೊಂದು ಇನ್ಫಾರ್ಮೇಷನ್ ಈ ಜರ್ನಿಗೆ ಸಂಬಂಧಪಟ್ಟಿದ್ದು ಸಿಗ್ತಾ ಬರುತ್ತೆ. ಈ ದೈವಿಕ ಪ್ರೀತಿಯಲ್ಲಿ ಕಣ ಕಣದಲ್ಲೂ ಡಿವೈನ್ ಇರುವಂತಹ ಅನುಭವ ನಿಮಗೆ ಆಗ್ತಾ ಬರುತ್ತೆ. ಆ್ಯಂಡ್ ಈ ಪಾಯಿಂಟಲ್ಲಿ ನೀವು ಈ ಜರ್ನಿ ಬಗ್ಗೆ ಕಾನ್ಷಿಯಸ್ಲಿ ಸರ್ಚ್ ಮಾಡೋದಕ್ಕೆ ಶುರು ಮಾಡ್ತೀರಾ. ಸೊ ಅಟ್ ಪ್ರೆಸೆಂಟ್ ಸಿಚುಯೇಷನ್ನ ಅಕ್ಸೆಪ್ಟ್ ಮಾಡಿ, ಲೋಯರ್ ಎನರ್ಜೀಸ್ನ ರಿಲೀಸ್ ಮಾಡಿ, ಡಿವೈನ್ ಜೊತೆ ಕನೆಕ್ಟ್ ಆಗಿ. ಈ ವಿಡಿಯೋ ನಿಮಗೆ ಸಿಕ್ಕಿದೆ ಅಂದರೆ ಈಗಾಗಲೇ ನೀವು ಡಾರ್ಕ್ ನೈಟ್ ಆಫ್ ದ ಸೋಲ್ನ ಎಕ್ಸ್ಪೀರಿಯೆನ್ಸ್ ಮಾಡಿರ್ತೀರಾ, ಇಲ್ಲಾಂದರೆ ಇವಾಗ ಮಾಡ್ತಾ ಇರ್ತೀರಾ. ನೀವು ಈ ಜರ್ನಿನಲ್ಲಿ ಇರೋದನ್ನು ಫೈನಲಿ ತಿಳ್ಕೊಳ್ಳುವಂತಹ ಸಂದರ್ಭ ಇದಾಗಿರುತ್ತೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ವಿತ್ ಲಾಟ್ಸ್ ಆಫ್ ಲವ್.